ನಾವು ಯಾಕಂತಂದ್ರೆ ಈಗ ಪ್ರವಾಸೋದ್ಯಮ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ, ಜನರ ಕೈನಲ್ಲಿ ದುಡ್ಡಿರಲಿ ಖರ್ಚು ಮಾಡಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ನೀವೆಲ್ಲ ಪ್ರಚಾರ ಮಾಡಬೇಕು, ಮಾಡ್ತೀರೋ ಇರೋ ಗೊತ್ತಿಲ್ಲ ನನಗೆ. ಕೇಳಿ ಪ್ರಚಾರ ಮಾಡಬೇಕು. ಸುಮ್ಮನೆ ನಾನು ಇದ್ದೆ ಅಂತ ಹೇಳೋದಲ್ಲ, ನಾ ಇಲ್ಲೇದಾಗಲೂ ಹೇಳಬೇಕು. ಗೊತ್ತಾಯ್ತೇನ್ರಿ? ಶ್ರೀವತ್ಸ, ಈಗ ಹೆಣ್ಣು ಮಕ್ಕಳಿಗೆಲ್ಲ ಉಚಿತವಾಗಿ ಬಸ್ ಪ್ರಯಾಣ ಮಾಡಿಕೊಟ್ಬಿಟ್ಟಿದ್ದೀವಿ. ಏನ್ರಮ್ಮ ನೀವು ಹೋಗ್ಬೋದು, ನೀವು ಕಾರ್ಗಿರ್ ಇದ್ರೆ ಹೋಗಲ್ಲ, ಗೊತ್ತಿದೆ ನನಗೆ. ಕಾರ್ ಇದ್ರೆ, ಕಾರ್ ಇಲ್ಲದೆ ಹೋದ್ರೆ ಹೋಗ್ಬೋದು ನೀವು. ಅದಕ್ಕೆ ನಾನು ಒಂದು ಕಡೆ ಹೇಳಿದೆ, ನನ್ನ ಹೆಂಡ್ತಿನೂ ಹೋಗ್ಬೋದು, ಮಾದೇವಪ್ಪನ ಹೆಂಡ್ತಿನೂ ಹೋಗ್ಬೋದು, ತನ್ವೀರ್ ಸೇಠ್ ಹೆಂಡ್ತಿನೂ ಹೋಗ್ಬೋದು. ಎನಿಬಡಿ ಕ್ಯಾನ್ ಗೋ ಅಟ್ ಫ್ರೀ ಆಫ್ ಕಾಸ್ಟ್. ಅದರಿಂದ ಏನಾಗಿದೆ, ಪ್ರವಾಸೋದ್ಯಮ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಹೋಟೆಲ್ ಉದ್ಯಮನೂ ಕೂಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಈಗ ನಾನು ಇದ್ರ ರೋಡ್ನಲ್ಲಿ ಹೋಗ್ತಾ ಇರ್ತೀನಿ, ನಾನು ಒಂದೊಂದು ಸಾರಿ ಕಾಫಿ ಕುಡಿಯೋಕ್ಕೆ ಹೋಗ್ತೀನಿ ಹಾಸನ್ ರೋಡ್ನಲ್ಲಿ. ಅಲ್ಲಿ ಹೋಟೆಲ್ಗಳು, ಹೋಟೆಲ್ ಸ್ವಾತಿ ಅಂತಲೇ ಎಂಥದ್ದು ಒಂದು ಹೋಟ್ಲಿದೆ, ಇಲ್ಲಿ ಬಂದಿದ್ದಾರ ಸ್ವಾತಿ ಹೋಟ್ಲವರು? ಏನು ರಶ್ಶು. ನಾನು ನೋಡಿರ್ಲಿಲ್ಲ, ಅಲ್ಲಿ ಹೋಗಿದೆ ಸುಮ್ಮನೆ ಒಂದು ಸಾರಿ. ನಾನು ಮೊನ್ನೆ ರಸ್ತೆನಲ್ಲಿ ಬರುವಾಗ ಹೋಟ್ಲಿಗೆ ಹೋಗಿದ್ದೆ, ಭಾಳ ಜನ. ಯಾರು? ಈ ಸ್ವಾತಿ ಬೇರೆ, ಆ ಸ್ವಾತಿ ಬೇರೆ. ಇವರು ಇದು ಸ್ವಾತಿ, ಇವ್ರದ್ದು ಇದು. ಬರೀ ಕಾಫಿ ಹೋಟ್ಲ್ ಅಲ್ಲ. ಸೊ ಆ ಸ್ವಾತಿ ಹೋಟ್ಲಿಗೆ ಸುಮ್ಮನೆ ಹೋಗಿದ್ದೆ, ಕಾಫಿ ಕುಡಿಯೋಣ ಅಂತ ಹೋಗಿದ್ದೆ. ಭಾಳ ಜನ ಇದ್ರು. ನಾನು ಹಿಂದೆನೂ ಒಂದ್ಸರಿ ಹೋಗಿದ್ದೆ, ಈಗಲೂ ಹೋಗಿದ್ದೆ. ಈಗ ನೀನು ಯಾವೆಲ್ಲಾರ ಹೋಗಿದ್ ಬಾ ಹೊಸ, ಆ ಕಡೆ ಹೋದ್ರೆ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇದ್ದಕ್ಕಿದ್ದಲ್ಲೇ ಜನ ಜಾಸ್ತಿ, ದುಡ್ಡು ಕೈನಲ್ಲಿ ಇದ್ರೆ ಖರ್ಚು ಮಾಡ್ತಾರಲ್ವಾ. ಬರೀ ನಿಮ್ಗೆ ಒಬ್ಬರಿಗೆ ವ್ಯಾಪಾರ ಆಗಲ್ಲ, ನಮಗೆ ಟ್ಯಾಕ್ಸು ಬರ್ತದೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಬರ್ತದೆ. ಅದರಿಂದ ಏನಾಗ್ತದೆ, ರಾಜ್ಯದ ಆದಾಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇಂಗ್ಲಿಷ್ನಲ್ಲಿ GDP ಅಂತ ಕರಿತೀವಿ, GDP ಅಂತ ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಅದು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದರಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ. ಯಾಕೆ ಮಾಡೋದು ಅಂತಂದರೆ, ಯುರೋಪ್ ಕಂಟ್ರಿಗಳಲ್ಲೆಲ್ಲ ನಾವು ಯೂನಿಫಾರ್ಮ್ ಬೇಸಿಕ್ ಇನ್ಕಮ್ ಅಂತ ಇರ್ತದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಮಾಡಿರ್ತಾರೆ. ಜನರ ಕೈಗೆ ದುಡ್ಡಿರಬೇಕು. ದುಡ್ಡಿದ್ರೆ ಆರ್ಥಿಕ ಚಟುವಟಿಕೆಗಳಾಗ್ತವೆ. ಹೋಟ್ಲಿಗೆ ಹೋಗೋಕ್ಕೆ, ವ್ಯಾಪಾರ ಮಾಡೋಕ್ಕೆ, ಬಟ್ಟೆ ತಗೊಳ್ಳಿಕ್ಕೆ, ಇನ್ನೇನು ತಗೊಳ್ಳಿಕ್ಕೆ, ಶಾಲೆಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ, ಇವೆಲ್ಲ ಅನುಕೂಲ ಆಗ್ತದೆ. ದುಡ್ಡೇ ಇಲ್ಲದೆ ಎಲ್ಲಿಂದ ಮಾಡ್ತೀರಿ? ನಾವೆಲ್ಲ ತಿಂಗಳು ಮೊದಲೆಲ್ಲ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಎಲ್ಲ ಮಾಡಿವು. ತಿಂಗಳ ಕೊನೆಯಲ್ಲಿ ದುಡ್ಡು ಹೋಗ್ಬಿಡೋದು, ಖಾಲಿ ಆಗ್ಬಿಡೋದು. ಆಗ ರೂಮ್ ಬಿಟ್ಟೇ ಹೋಯ್ತಿರ್ಲಿಲ್ಲ. ನಾವು ಹೋಟ್ಲಿಗೆ ಹೋಗ್ಬೇಕಲ್ಲ, ರೂಮ್ ಬಿಟ್ಟೇ ಹೋಯ್ತಿರ್ಲಿಲ್ಲ. ಒಂದು 2-3 ದಿನ ಅಂತ ರೂಮ್ ಬಿಟ್ಟೇ ಹೋಯ್ತಿರ್ಲಿಲ್ಲ. ಸೊ ದುಡ್ಡು ಇಲ್ಲದೆ ಹೋದ್ರೆ ಕಷ್ಟ ಅಲ್ಲ. ಹೆಂಗೋ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ ನಡೀತಾ ಇತ್ತು ಆ ಕಾಲದಲ್ಲಿ. ಈ ಕಾಲದಲ್ಲಿ ಭಾರಿ ಕಷ್ಟ ಅಲ್ಲ, ಜೀವನ ಮಾಡೋದು ಕಷ್ಟ ಅಲ್ಲ. ಅದಕ್ಕೆ ಜನರಿಗೆ ಉಳಿತಾಯ ಆಗಬೇಕು, ಜನರ ಕೈನಲ್ಲಿ ದುಡ್ಡಿರಬೇಕು. ದುಡ್ಡಿದ್ರೆ ಆರ್ಥಿಕ ಚಟುವಟಿಕೆಗಳಾಗ್ತವೆ. ಆರ್ಥಿಕ ಚಟುವಟಿಕೆಗಳಾದರೆ ಪ್ರವಾಸೋದ್ಯಮ ಬೆಳೀತದೆ, ಹೋಟೆಲ್ ಉದ್ಯಮ ಬೆಳೀತದೆ. ಗೊತ್ತಾಯ್ತಾ? ಆರ್ಥಿಕವಾಗಿ ರಾಜ್ಯನೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇದು ಒಂದಕ್ಕೊಂದಕ್ಕೆ ಲಿಂಕು, ಇದು ಚೈನ್ ಇದ್ದಾಗಿ. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳೆಲ್ಲ ಮಾಡಿರ್ತಕ್ಕಂಥದ್ದು. ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು,
ಶಕ್ತಿ ಯೋಜನೆ ಕಾರ್ಯಕ್ರಮ ಇರ್ಬೋದು, ಮತ್ತೆ 2 ಲಕ್ಷ ಕೊಡ್ತಕ್ಕಂಥ ಎಂಥದ್ದು ಪ್ರತಿ ಯಜಮಾನಿಗೆ 1,16,000 ಲಕ್ಷ 1,16,000,000 ಮಹಿಳಾ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಆ ದುಡ್ಡಿಲ್ಲ ಏನ್ ಮಾಡ್ತಾರೆ? ಅಲ್ಲೇ ಕೂಡಿಟ್ಕೊಂಡಾರ ನಿಮಗೆ ವ್ಯಾಪಾರ ಮಾಡಕ್ಕೆ ಬರ್ತದಲ್ಲ. ಗೊತ್ತಾಯ್ತೇನ್ರಮ್ಮ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.